ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನ ಅಕ್ರಮ ವಾಸಿಗಳಿಗೆ ನಾಳೆಯೇ ವಸತಿ ಭಾಗ್ಯವನ್ನ ಕಲ್ಪಿಸ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಹೋರಾಟಕ್ಕೆ ಇದೀಗ ತಯಾರಿಯನ್ನ ಮಾಡಿಕೊಂಡಿದ್ದು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದಕ್ಕೆ ನಾಳೆಯೇ ಪ್ರಯತ್ನವನ್ನ ನಡೆಸ್ತಾರೆ. ಕೋಗಿಲು ಲೇಔಟ್ನ ವಲಸಿಗರಿಗೆ ನಾಳೆಯೇ ಮನೆ ಭಾಗ್ಯವನ್ನ ಸರ್ಕಾರ ಕರುಣಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬಿಜೆಪಿ ಕಾನೂನು ಹೋರಾಟಕ್ಕೆ ಅಣಿಯಾಗಿದೆ. ಸರ್ಕಾರದ ನಿರ್ಧಾರ ಖಂಡಿಸಿ ಜನವರಿ 5ರಂದು ಪ್ರತಿಭಟನೆ ಸಹ ಹಮ್ಮಿಕೊಳ್ಳಲಾಗಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆಗೆ ತಯಾರಿಗಳು ಕೂಡ ಆಗಿದೆ. ಸರ್ಕಾರ ಮನೆ ಕೊಟ್ಟರು, ಕೋರ್ಟ್ನಲ್ಲಿ ಇದರ ಬಗ್ಗೆ ನಾವು ಪ್ರಶ್ನೆ ಮಾಡ್ತೀವಿ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ನಾಳೆ ಯಾವ ಆಧಾರದ ಮೇಲೆ ಮನೆಗಳ ವಿತರಣೆ ಆಗತ್ತೆ, ಅವರು ವಲಸಿಗರ ಏನು ಅನ್ನೋದ್ರ ಬಗ್ಗೆ ನಿಮ್ಮ ಬಳಿ ಇರ್ತಕ್ಕಂಥ ಕ್ಲಾರಿಟಿ ಏನು, ಎಷ್ಟು ವರ್ಷಗಳಿಂದ ಅವರು ಅಲ್ಲಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಮ್ಯಾಪ್ನ ಪ್ರಕಾರವಾಗಿ ಗಮನಿಸಿದಾಗ ಅದು ಸುಳ್ಳು ಅನ್ನೋದು ಕೂಡ ಖಾತ್ರಿಯಾಗಿದೆ. ಹೀಗಿದ್ದಾಗ ಯಾವ ಆಧಾರದ ಮೇಲೆ ಮನೆ ಕೊಡ್ತೀರಿ, ಅದು ಇಷ್ಟು ಆತುರ ಯಾಕೆ ಅನ್ನುವಂಥ ಪ್ರಶ್ನೆ ಬಿಜೆಪಿ ನಾಯಕರದ್ದು. ಒಂದು ಸತ್ಯಶೋಧನಾ ಸಮಿತಿ ಅಂತೇಳಿ ನಮ್ಮ 5 ಜನ ತಂಡವನ್ನು ರಚನೆ ಮಾಡಿದ್ದಾರೆ. ಅದರ ಮೊದಲನೇ ಸಭೆಯನ್ನು ಇವತ್ತು ನಾವು ಮಾಡಿದ್ದೀವಿ. ಇನ್ನೂ ಒಂದು 2 ಸದಸ್ಯರು ಹೊರಗಡೆ ಇರೋದರಿಂದ ಅವರು ಬಂದಾದ ಮೇಲೆ ನಾವು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಮಧ್ಯದಲ್ಲಿ ನಾವು ಏನೇನು ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅಂತೇಳಿ ಲಿಸ್ಟನ್ನು ಕೂಡ ನಾವು ಮಾಡಿದ್ದೀವಿ. ಅಂದರೆ ಅಲ್ಲಿರ್ತಕ್ಕಂಥ ಸರ್ವೆ ನಂಬರಿಂದ ಹಿಡಿದು ಯಾರು ಯಾವಾಗ ಬಂದರು, ಯಾರು ಅವರು, ಯಾವ ರಾಜ್ಯದವರು, ಯಾವ ದೇಶದವರು ಎಲ್ಲವನ್ನು ಕೂಡ ಒಂದು 2-3 ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ 1 ವಾರದ ಒಳಗಡೆಗೆ ನಾವು ವರದಿಯನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತೇಳಿ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೀವಿ. ಹೌದು, ನಾವು ನೋಡಿದ್ವಿ, ಮಾಧ್ಯಮದ ಮುಖಾಂತರ ನೋಡಿದ್ವಿ. ಆದರೆ ಅಷ್ಟು ಅರಾತುರಿಯಲ್ಲಿ ಕೊಡೋಕ್ಕೆ ಬರೋದಿಲ್ಲ. ನನಗಿರ್ತಕ್ಕಂಥ ಮಾಹಿತಿ, ಯಾಕಂದರೆ ನನ್ನ ಕ್ಷೇತ್ರದಲ್ಲೂ ಕೂಡ ಸುಮಾರು 20,000 ಮನೆಗಳನ್ನು ಕಟ್ತಾ ಇದ್ದೀವಿ. 6 ವರ್ಷಗಳಿಂದ ಏನು ನಾವು 1 ಲಕ್ಷ ದುಡ್ಡನ್ನು ಕಟ್ಟಿದ್ರು ಫಲಾನುಭವಿಗಳು, ಇಲ್ಲಿವರೆಗೂ ಅವರಿಗೆ ಭಾಳಷ್ಟು ಜನಗಳಿಗೆ ಮನೆಗಳನ್ನೇ ಅಲಾಟ್ ಮಾಡಿಲ್ಲ. ಅಂದರೆ ಮನೆ ಫಿನಿಶೇ ಆಗಿಲ್ಲ. ಮತ್ತು ಇನ್ನೊಂದು ಕಾನೂನು ಏನು ಹೇಳ್ತದೆ, 3 ಲಕ್ಷ ರೂಪಾಯಿ ಆದಾಯ ಇರಬೇಕು. ಜೊತೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಿಂದ ಮನೆ ಕೊಡಬೇಕಾದ್ರೆ ಬೆಂಗಳೂರಲ್ಲಿ 5 ವರ್ಷ ವಾಸವಾಗಿರ್ತಕ್ಕಂಥ ದೃಢೀಕರಣ ಪತ್ರವನ್ನು ಕಂದಾಯ ಇಲಾಖೆಯಿಂದ ಕೊಡಬೇಕಾಗ್ತದೆ. ನಾನು ಕಂದಾಯ ಅಧಿಕಾರಿಗಳಲ್ಲಿ ಮಾತಾಡಿದ್ರೆ ನಾವು ಇನ್ನೂವರೆಗೆ ಯಾವುದೇ ಆ ಥರ ದೃಢೀಕರಣ ಪತ್ರವನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ರು. ಯಾವ ಥರ ಏನಾರು ಕೊಡ್ತು ಅಂದರೆ ಕಾನೂನಿಗೆ ವಿರುದ್ಧ ಆಗ್ತದೆ. ಒಂದು ಎರಡನೇದು ಇವತ್ತೇನು ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮದ ವಿರುದ್ಧ ಬಿಜೆಪಿಗರು ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಕೇವಲ ಜನರ ಮುಂದಿನ ಹೋರಾಟ ಅಲ್ಲ, ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋದು ಅವರ ನಿಲುವು. ಕೋಗಿಲು ಲೇಔಟ್ ವಲಸಿಗರ ವಿಚಾರವಾಗಿ ನಾಳೆ ಸರ್ಕಾರ ಮನೆ ಭಾಗ್ಯವನ್ನು ಕಲ್ಪಿಸ್ತಾ ಇದೆ. ನಾಡಿದ್ದು ಸ್ಥಳಕ್ಕೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ಕೊಡುತ್ತೆ. ಸತ್ಯಶೋಧನಾ ಸಮಿತಿಯ ಅಧ್ಯಕ್ಷ SR ವಿಶ್ವನಾಥ್ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕೋಗಿಲು ಲೇಔಟ್ ಬಗ್ಗೆ ಅಧ್ಯಯನ ನಡೆಸುವ ಬಗ್ಗೆ ಸುದೀರ್ಘ ಚರ್ಚೆ ಸಹ ಆಗಿದೆ. ಸೊ ಅಲ್ಲಿ ಹೋಗೋದು, ಅಲ್ಲಿರುವಂತಹ ನಿವಾಸಿಗಳನ್ನ ಮಾತನಾಡಿಸೋದು, ಅವರ ಮೂಲ ಏನು, ಎಷ್ಟು ವರ್ಷಗಳಿಂದ ಅವರು ಅಲ್ಲಿ ವಾಸವಾಗಿದ್ದಾರೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡೆಯೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಿಜಕ್ಕೂ ಅವರ ಬಳಿ ವೋಟರ್ ID, ಆಧಾರ್ ಕಾರ್ಡ್ ಇತ್ಯಾದಿ ದಾಖಲೆಗಳೇನಿದೆ ಅಂತ ಹೇಳ್ತಿದ್ದಾರೆ, ಅದು ಅಧಿಕೃತವಾಗಿ ಅವರಿಗೆ ಸಿಕ್ಕಿದ್ದ ಅಥವಾ ಹಣವನ್ನು ಕೊಟ್ಟು ಅದನ್ನು ಪಡ್ಕೊಂಡದ್ದ, ಇವರು ಬಾಂಗ್ಲಾ ನಿವಾಸಿಗಳ, ಹೀಗೆ ಹಲವಾರು ಅನುಮಾನಗಳು ಬಿಜೆಪಿಗರನ್ನ ಕಾಡ್ತಾ ಇದೆ. ಅದೆಲ್ಲಕ್ಕೂ ಕೂಡ ಈ ಸತ್ಯಶೋಧನಾ ಸಮಿತಿಯಿಂದ ಒಂದು ವರದಿಯನ್ನು ಸಿದ್ಧಪಡಿಸಿ ಆ ವರದಿಯ ಅನುಸಾರ ಸರ್ಕಾರಕ್ಕೆ ಛೀಮಾರಿ ಹಾಕಲಿಕ್ಕೆ ಸಜ್ಜಾಗ್ತಿದ್ದಾರೆ. ಅದಕ್ಕೆ ನಾಳೆಯೇ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ತಂಡ ಭೇಟಿ ಕೊಡುತ್ತೆ.